ಈಗ ಮ್ಯಾಟ್ರಸ್ ಕೊಂಡ್ಕೊಳ್ಬೇಕಾದಾಗ ಜನ ಕೇಳೋವಂಥ ಕಾಮನ್ ಪ್ರಶ್ನೆಗಳೇನೇನು ದಟ್ ನಿಮಗೆ ಇಲ್ಲಿವರೆಗೂ ಬಂದಿರೋದು? ಕಾಮನ್ನಾಗಿ ಕೇಳೋದೇನು ಅಂದರೆ ಫಸ್ಟು ಅದು ಕಂಫರ್ಟಬಲ್ಲ ಅಂತ, ಚೆನ್ನಾಗಿದೆಯಾ ಅಂತ. ಆ ಚೆನ್ನಾಗಿದೆ ಅನ್ನೋದು ಈ ಫುಡ್ಡಲ್ಲಿ ಖಾರ ಜಾಸ್ತಿನಾ, ಸ್ವೀಟ್ ಜಾಸ್ತಿನಾ, ಉಪ್ಪು ಖಾರ, ಆ ಥರ ಒಂದು ಪ್ರಶ್ನೆ ಥರ ಇರುತ್ತೆ. ಅವರವ್ರ ನಾಲ್ಗೆ ರುಚಿಗೆ ತಕ್ಕಂಗೆ ಇರುತ್ತೆ. ಈ ಮ್ಯಾಟ್ರಸಲ್ಲೂ ಹಾಗೇನೆ ಆ ಕಂಫರ್ಟ್ ಅನ್ನೋದು ಇಟ್ಸ್ ಅಗೇನ್ ಆಸ್ ವಿ ಆರ್ ಡಿಸ್ಕಸಿಂಗ್ ಸಬ್ಜೆಕ್ಟಿವ್. ಅದು ಅವರು ಎಕ್ಸ್ಪೀರಿಯನ್ಸ್ ಮಾಡ್ದೇ ನಾವು ಅವಾಗ ಏನು ಮಾಡ್ತಾರೆ ಕೌಂಟರ್ಸಲ್ಲಿ, ವಿಚ್ ಈಸ್ ನಾರ್ಮಲಿ ಫಾಸ್ಟ್ ಮೂವಿಂಗ್ ಮಾಡೆಲ್ಸ್ ಏನಿರುತ್ತಲ್ಲ ಅದನ್ನೇ ಒಂದು ಸಜೆಸ್ಟ್ ಮಾಡ್ತಾರೆ. ನೋಡಿ, ಇದು ನಾರ್ಮಲಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ನಮ್ಮದು ಸ್ಪ್ರಿಂಗ್ ಮ್ಯಾಟ್ರಸಲ್ಲಿ ಒಂದು ಮಾಡೆಲ್ ಕಾಲ್ಡ್ ಎಕ್ಸ್ಟ್ರಾಡಿನೋ ಅಂತ ಒಂದು ಮಾಡೆಲ್ ಇದೆ, ವಿಚ್ ಇಸ್ ಪಾಕೆಟೆಡ್ ಸ್ಪ್ರಿಂಗ್. ಆ ಮಾಡೆಲ್ಲು ಸ್ಪ್ರಿಂಗಲ್ಲಿ ಜನರಲಿ ಫಾಸ್ಟ್ ಮೂವಿಂಗ್. ಅಂಡರ್ ಫೋಮ್ ಕ್ಯಾಟಗರಿ ಡಾಕ್ಟರ್ ಬಾಂಡ್ ಅಂತ ಒಂದು ಮಾಡೆಲ್ ಇದೆ, ಡಾಕ್ಟರ್ ಬಾಂಡ್ ಅಂತ, ವಿಚ್ ಇಸ್ ಕಂಫರ್ಟಬಲ್, ಗುಡ್ ಫಾರ್ ಬ್ಯಾಕ್. ಇಟ್ ಈಸ್ ಆರ್ಥೋಪೆಡಿಕ್ ಟೈಪ್. ಸರ್, ಈಗ ನನ್ನ ಮ್ಯಾಟ್ರಸ್ ನನಗೇನಾದ್ರು ತೊಂದರೆ ಕೊಡ್ತಾ ಇದೆಯಾ ಅಂತ ನಾನು ಹೆಂಗೆ ಕಂಡುಹಿಡಿಯೋದು? ನಾರ್ಮಲಿ ನಿಮಗೆ ಶೋಲ್ಡರ್ ಪೇನ್ ಇರ್ಬೋದು, ಅಥವಾ ನೆಕ್ ಪೇನ್ ಬರ್ಬೋದು, ಅಥವಾ ನಿಮಗೆ ಒಂದು ಬ್ಯಾಕಲ್ಲಿ ಸ್ಲೈಟ್ಲಿ ನಿಮ್ಗೆ ಏನಾದರೂ ಒಂದು ಅನ್ಕಂಫರ್ಟಬಲ್ ಅನಿಸ್ಬೋದು, ಬೆಳಗ್ಗೆ ಎದ್ದಾಗ ಒಂದು ಫ್ರೆಶ್ನೆಸ್ ಇಲ್ಲದೆ ಇರ್ಬೋದು. ದೀಸ್ ಆರ್ ದ ರೀಸನ್ಸ್ ಸಡನ್ಲಿ ಯು ಕ್ಯಾನ್ ಐಡೆಂಟಿಫೈ, ಸಮಥಿಂಗ್ ಮೇ ಬಿ ರಾಂಗ್ ವಿತ್ ಮೈ ಮ್ಯಾಟ್ರಸ್ ಆಲ್ಸೋ ಅನ್ನೋದನ್ನು ಚೆಕ್ ಮಾಡೋಕ್ಕೆ. ನಾರ್ಮಲಿ ದೀಸ್ ಆರ್ ದ ಇಂಡಿಕೇಟರ್ಸ್ ಆ್ಯಕ್ಚುಲಿ. ನಿಮ್ಮ ಫ್ಯಾಕ್ಟ್ರಿ ಟೂರ್ ಕೊಡ್ತೀರಾ? 100%. ಈಗ ನಾನು ನಿಮ್ಮ ಕೊಯಂಬತ್ತೂರು ಅದಲ್ಲ ಫಸ್ಟ್ ಫ್ಯಾಕ್ಟ್ರಿ? ಹೌದು, ಕೊಯಂಬತ್ತೂರು. ದಿನಕ್ಕೆ ಎಷ್ಟು ಮ್ಯಾಟ್ರಸ್ ಇದಾಗುತ್ತೆ? ಎಲ್ಲಿಂದ ಏನೇನು ನಿಮ್ಮ ಪ್ರೊಡಕ್ಷನ್ ಇದು? ನಮ್ಮದು ಟುಡೇ ವಿ ಆರ್ ಹ್ಯಾವಿಂಗ್ 5.5 acres ಆಫ್ on the total factory area, with a built up of almost 2 lakh square foot of building, with different special machineries, process involved, ಕಂಪ್ಲೀಟ್ ಸೆಟಪ್, ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿಯಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ, ಕೊಯಂಬತ್ತೂರು ಫ್ಯಾಕ್ಟ್ರಿ. ಸೆಟಪ್ಗೆ ಸಖತ್ ಕೋಟಿ ಬೇಕಲ್ಲ ಸರ್? ತುಂಬಾ ಬೇಕು. ಆದರೆ ಆ ಕೋಟಿ ಅಥವಾ ಒಂದು ಸೆಟಪ್ ಹೇಗೆ ಬಂತು ಅನ್ನೋದು ತುಂಬಾ ಈ ಫ್ರೂಟ್ಸ್ ಬಂದ ತಕ್ಷಣ ರೂಟ್ಸ್ ಮರಿಬಾರ್ದು ಅಂತೀವಲ್ಲ, ಆ ಥರ ನಾವು ಹಳೆ ದಿನಗಳನ್ನ ನೆನಪು ಮಾಡಿಕೊಂಡ್ರೆ, ನಾವು ನಮ್ಮ ಒಂದು ಎಂಪ್ಲಾಯೀಸ್ ಲೈಫಿಂದ ನಾವು ಒಂದು ಬಿಸ್ನೆಸ್ ಶುರು ಮಾಡೋಣ ಅಂತ ಬಂದಾಗ ನಾವು ಒಂದು 3000 ಸ್ಕ್ವೇರ್ ಫುಟ್ಟಲ್ಲಿ ಫ್ಯಾಕ್ಟ್ರಿನ ಪ್ರಾರಂಭ ಮಾಡಿದ್ವಿ, ಜಸ್ಟ್ ವಿತ್ ಒನ್ ಫಿನಿಶಿಂಗ್ ಮಷಿನ್. ಅದೇ ಜಾಗದಲ್ಲ? ಅಲ್ಲಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ. ಸರಿ. ಆ ಒಂದು ಜಾಗದಲ್ಲಿ ಇಟ್ ವಾಸ್ ಲೈಕ್ ಕೈಂಡ್ ಆಫ್ ಎ ಗೋಡೌನ್. ಅಲ್ಲಿ ನಾವು ಶುರು ಮಾಡಿದ್ದು ಫ್ಯಾಕ್ಟ್ರಿನ. 3000 ಸ್ಕ್ವೇರ್ ಫುಟ್ ಏರಿಯಾ, ಒನ್ ಮಷಿನ್, ಜಸ್ಟ್ ಅರೌಂಡ್ 10 ಪೀಪಲ್ ವರ್ಕಿಂಗ್ ಅರೌಂಡ್ ಇಟ್. ಇದು ಒಂದು ಲಾಟ್ಸ್ ಆಫ್ ಕಾಂಪ್ರಮೈಸ್, ನೋ ಸ್ಯಾಲರಿ, ಲೈಕ್ ಅಪ್ ಟು ಆಲ್ಮೋಸ್ಟ್ 1 year ವಿದೌಟ್ ಸ್ಯಾಲರಿ, ಬಿಕಾಸ್ ನಿಮ್ಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರ್ವೈಸ್. lot of sacrifice from our side, all my partners, from our families. ಆ ಒಂದು ಸಂದರ್ಭದಲ್ಲಿ ಶುರು ಮಾಡ್ಕೊಂಡು ನಾವೇನೋ ಮಾಡಲೇಬೇಕು ನಾವು ಕೂಡ, ಬಿಕಾಸ್ ವಿ ಹ್ಯಾವ್ ಡನ್ ಫಾರ್ ದೀಸ್ ಥಿಂಗ್ಸ್ ಫಾರ್ ಅದರ್ಸ್. ಬೇರೆ ಕಂಪ್ನಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ವಾಟ್ ಹ್ಯಾಸ್ ಬಿನ್ ದ ಟಫೆಸ್ಟ್ ವಾಲ್ ಟು ಕ್ರಾಸ್ ಈ ಒಂದು ಕಂಪ್ನಿನ ಸೆಟಪ್ ಮಾಡಿರೋ 12 ವರ್ಷದ ಜರ್ನಿನಲ್ಲಿ? ಕಂಪ್ನಿ ಶುರು ಮಾಡಿ ನಾವು ಆವಾಗ ನಮ್ಮ ಒಂದು ರೆಂಟೆಡ್ ಪ್ರಿಮೈಸಸ್ಸಲ್ಲಿದ್ವಿ. ಶುರು ಮಾಡಿ ಐ ಥಿಂಕ್ 8 monthsಲ್ಲಿ ಮ್ಯಾಸಿವ್ ಫೈರ್ ಆಕ್ಸಿಡೆಂಟ್ ಆಯಿತು. ನಮ್ಮ ಕಂಪ್ಲೀಟ್ ನಮ್ಮ ಮಟೀರಿಯಲ್ಸ್, ಏನು ನಮ್ಮದು ಇನ್ವೆಂಟ್ರಿ ಇತ್ತು, ಇನ್ಕ್ಲೂಡಿಂಗ್ ಲಿಟಲ್ ಬಿಟ್ ಆಫ್ ಇಂಪೋರ್ಟೆಡ್ ಗೂಡ್ಸ್, ಎವ್ರಿಥಿಂಗ್ ಬರ್ನ್ಡ್ ಆ್ಯಂಡ್ ಗಾಟ್ ಇನ್ ಟು ಆ್ಯಶಸ್. ಇನ್ಶೂರೆನ್ಸ್ ವಾಸ್ ನಾಟ್ ದೇರ್ ಆ ಟೈಮ್ನಲ್ಲಿ. ಯಾಕೆ ಪರಿಸ್ಥಿತಿ ಏನಿದೆ ನಮ್ಗೆ, ದೋ ವಿ ಆರ್ ಅವೇರ್ ಆ್ಯಂಡ್ ನಮಗೆಲ್ಲ ಅದಿದ್ರೂ ಇನ್ಶೂರೆನ್ಸ್ ಪ್ರೀಮಿಯಮ್ ಆವಾಗ ಹತ್ತತ್ರ 30-40 ಸಾವಿರ ರೂಪಾಯಿ ತಿಂಗಳಿಗೆ ಕಟ್ಟಬೇಕಾಗಿತ್ತು. ಸೊ ವಿ ಆರ್ ಥಿಂಕಿಂಗ್, ಅಲ್ಲಿಂದ ಆ ಪರ್ಟಿಕ್ಯುಲರ್ ವೇರ್ ಹೌಸಿಂದ ನಾವು ಪಕ್ಕದಲ್ಲಿ ಅನ್ನೋದ್ರ ಜಸ್ಟ್ 500 meters ಇನ್ನೊಂದು ಬಿಗ್ಗರ್ ಸ್ಪೇಸ್ಗೆ ಮೂವ್ ಆಗೋರಿದ್ವಿ. ಇನ್ನೇನು 2 months ತಾನೇ ಅಲ್ಲಿಗೆ ಮೂವ್ ಆದಮೇಲೆ, ಯಾಕೆಂದರೆ ಈ ಇನ್ಶೂರೆನ್ಸಲ್ಲಿ ಸರ್ವೆ ನಂಬರು, ಗೋಡೌನು ಅದೆಲ್ಲನೂ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಅಲ್ಲಿಂದ ಈ ಕಡೆ ಬಂದಮೇಲೆ ಇಲ್ಲಿ ದೊಡ್ಡ ಜಾಗ ತೋರಿಸ್ಬಿಟ್ಟು, ಈ ದೊಡ್ಡ ಜಾಗದಲ್ಲಿ ಬೇರೆ ಬೇರೆ ಮಷಿನ್ಸ್ ಬರ್ತಾಯಿದೆ, ಎಟ್ ಎ ಟೈಮ್ ಮಾಡೋಣ ಅನ್ನೋದ್ರ 2 months ತಾನೇ ಅಂದ್ಬಿಟ್ಟು ನಾವು ಆ ಇನ್ಶೂರೆನ್ಸ್ ಕವರೇಜ್ನ ಮಾಡಿರಲಿಲ್ಲ. ಅಯ್ಯೋ, ಹಾಗಾಗಿ ಇಟ್ ವಾಸ್ ಎ ಬಿಗ್ ಹಿಟ್ ಫಾರ್ ಅಸ್. ಅಲ್ಲಿ ಲೋಕಲ್ ಪೇಪರಲ್ಲೆಲ್ಲ ಬಂತು, ಆ್ಯಂಡ್ ಕಾಂಪಿಟೇಷನ್ ಟುಕ್ ದಟ್ ಅಡ್ವಾಂಟೇಜ್. ದಿಸ್ ಕಂಪನಿ burned and tomorrow it will be closed. Naturally nothing was left. ಲಕ್ಕಿಲಿ ಮಷಿನರೀಸು ಬೇರೆ ಒಂದು ಶೆಡ್ಡಲ್ಲಿ ಇದ್ದಿದ್ದರಿಂದ ಮಷಿನರೀಸ್ಗೆ ಏನು ತೊಂದರೆ ಆಗಿಲ್ಲ. ಮಟೀರಿಯಲ್ ಕಂಪ್ಲೀಟ್ಲಿ ಗಾಟ್ ಇನ್ ಟು ಆ್ಯಶಸ್. ದಟ್ ವಾಸ್ ಅವರ್ ಟಫೆಸ್ಟ್
ನಾವೇನು ಮಾಡಿದ್ವಲ್ಲ ಅಗೇನ್ ಝೀರೋ, zero ಬ್ಯಾಕ್ ಟು ಆಯ್ತಲ್ಲ, ಝೀರೋನಾ back ಅಥವಾ to ಮೈನಸ್ zero. ಪ್ರಾಬ್ಲಿ ಮಟೀರಿಯಲ್ಸ್ ಎಲ್ಲ ಇತ್ತಲ್ಲ. ಮಟೀರಿಯಲ್ ವೈಸ್ ನಮಗೆ ಬ್ಯಾಕ್ ಟು ಝೀರೋ ಹೋದ್ವಿ ನಾವು. ಬಟ್ ಅಲ್ಲೂ ನಾವು ನೆವರ್ ಗೇವ್ ಅಪ್. ಅಲ್ಲಿಂದ ನಾವು ಮತ್ತೆ ಕರೇಜ್ ತೊಗೊಂಡು ನೋ, ವಿ ಹ್ಯಾವ್ ಟು ಅಗೇನ್ ಕಂಟಿನ್ಯೂ ದಿಸ್, ವಿ ಹ್ಯಾವ್ ಟು ಫೈಟ್ ದಿಸ್ ಅಂತ ಹೇಳ್ಬಿಟ್ಟು ತಿರ್ಗಾ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಅದನ್ನೆಲ್ಲ ಹೊಂದಿಸ್ಕೊಂಡು ಮತ್ತೆ ನಾವು ಮುಂದುವರೆದ್ವಿ. ದ್ಯಾಟ್ ವಾಸ್ ದಿ ಟಫೆಸ್ಟ್. ಡೆಫಿನೆಟ್ಲಿ ಈ ಬಿಸ್ನೆಸ್ ಅಂತ ಬರುವಾಗ ಲಾಟ್ಸ್ ಆಫ್ ಅನ್ಸರ್ಟನಿಟೀಸ್. ನೀವು ದಿಸ್ ವಾಸ್ ಒನ್ ಆಫ್ ದ ಮೇಜರ್ ಇನ್ಸಿಡೆಂಟ್. ಅದು ಬಿಟ್ಟು ಕಾಂಪಿಟೇಷನ್ ಇರುತ್ತೆ, ಲೇಬರ್ ಇಶ್ಯೂಸ್ ಇರುತ್ತೆ. ಒಂದು ಲೆವೆಲ್ಗೆ ಟೀಮ್ ಅಂತ ಬಿಲ್ಡ್ ಮಾಡಿದಾಗ ಎಂಟೈರ್ ಟೀಮು ನಮ್ಮನ್ನು ಬಿಟ್ಟು ಒಂದು ಸ್ಮಾಲ್ ಇನ್ಕ್ರೀಸ್ ಕಾಂಪಿಟೇಟರ್ ಕೊಟ್ಬಿಟ್ಟು ಅವ್ರನ್ನ ಕಂಪ್ಲೀಟ್ಲಿ ಲಿಫ್ಟ್ ಮಾಡ್ತಾರೆ. ಫುಲ್ ಟೀಮೇ ಪೋಚ್ ಆಗ್ಬಿಡುತ್ತೆ. ಫುಲ್ ಟೀಮೇ ಹೋಗ್ಬಿಡುತ್ತೆ. ಇದೆಲ್ಲ ಆಗಿದೆ ನಮ್ಮ ಅನುಭವದಲ್ಲೂ. ಈ ಥರದ ಅನುಭವಗಳು ತುಂಬಾ ಆಗಿದೆ. ಆ ಟೀಮ್ ಹೋದಾಗ ಎಸ್, ವಿ ಆರ್ ಆಲ್ ಹ್ಯಾಂಡ್ಸ್ ಆನ್. ನಾವು ನಿಂತು ಕೆಲಸ ಮಾಡೋ ಒಂದು ಸೈಜಲ್ಲಿತ್ತು ಕಂಪನಿ ಆವಾಗ, ನಾವೇ ಅದನ್ನು. ಆದರೆ ಏನಾಗುತ್ತೆ, ಈ ಟ್ರಾನ್ಸಾಕ್ಷನಲ್ಲಿ ಮಾರ್ಕೆಟಲ್ಲಿ ಒಂದಷ್ಟು ಕಮಿಟ್ಮೆಂಟ್ಗಳು ಟೀಮ್ ಮೆಂಬರ್ಸ್ ಮಾಡಿರ್ತಾರೆ, ಒಂದಷ್ಟು ಔಟ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲ ರಿಕವರಿ ಮಾಡೋಷ್ಟೊತ್ತಿಗೆ ಯುವರ್ ಡೆವಲಪ್ಮೆಂಟ್ ಜಸ್ಟ್ ಸ್ಟಾಪ್ಸ್, ಕೆನಾಟ್ ಗ್ರೋ. ಅಲ್ಲಿಗೆ ಅದು ಆ ಹಳೆಯದ್ರ ಹಿಂದೆ ಹೋಗಿ ಅದನ್ನೇ ಮಾಡಿ ಲಾಟ್ ಆಫ್ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ. ನಮಗೂ ಮೈಂಡ್ ಸ್ಪೇಸು ತುಂಬ ಡಿಸ್ಟರ್ಬ್ ಆಗುತ್ತೆ. ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ ಆಗುತ್ತೆ. ಈ ಒಂದು ಹರ್ಡಲ್ಸ್ ಎಲ್ಲನೂ ನಾವು ದಾಟಿ ಮುಂದೆ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬಂದ್ವಿ. ಈಗ ನೀವು ಕೇಳ್ದಂಗೆ ಹೇಗೆ ನೀವು ಇದನ್ನು ಡೆವಲಪ್ ಮಾಡಿದಂದಾಗ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್, ನಾನು ಅದನ್ನು ಮೆನ್ಷನ್ ಮಾಡಲೇಬೇಕು, ನೆನಪಿಸ್ಕೊಳ್ಳೇಬೇಕು. ಬ್ಯಾಂಕಲ್ಲಿ ಕಂಪನಿ ಶುರು ಮಾಡಿದಾಗ ಟಕ್ ಅಂತ ಯಾರೂ ಬಂದು ಲೋನ್ ಕೊಡಲ್ಲ. ನೀವು ಕನಿಷ್ಠ ಒಂದು 3 ವರ್ಷದ್ದು ಬ್ಯಾಲೆನ್ಸ್ ಶೀಟ್ನ ಸಬ್ಮಿಟ್ ಮಾಡಿದ್ರೆ ಮಾತ್ರ ಲೋನ್ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಆ ಲೋನ್ ನಮಗೆ ಬ್ಯಾಂಕ್ ಸಪೋರ್ಟ್ ಇಲ್ಲದೇ ನೀವು ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋಕ್ಕೂ ಆಗೋದಿಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ನೀವು ಯು ಹ್ಯಾವ್ ಟು ಗಿವ್ ಸಮ್ ಕೊಲ್ಯಾಟ್ರಲ್ಸ್, ಯಾವುದೋ ಒಂದು ಪ್ರಾಪರ್ಟಿನೋ ಏನೋ ಒಂದು ಕೊಡಬೇಕು, ಕೊಟ್ಬಿಟ್ಟು ಬ್ಯಾಂಕ್ ಲೋನ್ ತೊಗೊಬೇಕು. ನಾವೆಲ್ಲ ಆವಾಗಿನ ಇದರೊಳಗಡೆ ನಾನಾಗಲಿ ನಮ್ಮ ಸ್ನೇಹಿತರು ಪಾರ್ಟ್ನರ್ಸ್ ಆಗಲಿ ಯಾರನ್ನು ಕೊಲ್ಯಾಟ್ರಲ್ ಕೊಡೋ ಪರಿಸ್ಥಿತಿನೂ ಇಲ್ಲ. ಯಾಕೆಂದರೆ ನಮ್ಮ ಮನೆಗಳೇ EMIನಲ್ಲಿರೋದು. ಆ ಪರಿಸ್ಥಿತಿಯಲ್ಲಿ ನಾವು ಲ್ಯಾಂಡ್ ಲಾರ್ಡ್ ಅಂತ ಏನು ಹೇಳ್ತೀವಿ ನೋಡಿ, ನಮ್ಮ ಒಂದು ರೆಂಟಲ್ ಪ್ರಿಮೈಸ್ ಲ್ಯಾಂಡ್ ಲಾರ್ಡ್ ಮಿಸ್ಟರ್ ವೇಲಾಯುಧಂ ಅವರು ಹೀ ಪ್ಲೆಡ್ಜ್ ಇಸ್ ಲ್ಯಾಂಡ್ ಆ್ಯಂಡ್ ಇನ್ ರಿಯಲ್ ಟರ್ಮ್ಸ್ ನಮ್ಮ ಲಾರ್ಡ್ ಆಗಿ ಅವರು ಹೆಲ್ಪ್ ಮಾಡಿದ್ರು. ವಾವ್, ಈ ಥರ ವ್ಯಕ್ತಿತ್ವಗಳು ಇವತ್ತಿಗೂ ಇದ್ದಾರೆ. ಇದೆಲ್ಲ ಒಂದು ನಮಗೆ ಹಿಂಗೆ ಹಿಂತಿರುಗಿ ನೋಡಿದ್ರೆ ಇದು ಲುಕ್ಸ್ ಲೈಕ್ ಒನ್ ಹೆಂಗೆ ಇದೆಲ್ಲ ಆಯಿತು, ಏನು ಹೆಂಗಾಯಿತು ಅನ್ನೋದು ನಮಗೇ ಇದಾಗ್ಬಿಡುತ್ತೆ. ಲೈಕ್ ಹೌ ಲೈಕ್ ಅಫ್ಕೋರ್ಸ್ ಟು ಬಿ ಫ್ರ್ಯಾಂಕ್ ವಿತ್ ಯು, ಅವ್ರ ಮಗನೂ ನಮ್ಮ ಪಾರ್ಟ್ನರೇ. ಇವನ್ ಟುಡೇ ಈಸ್ ಅವರ್ ಪಾರ್ಟ್ನರ್. ಮಗನೇ ಆದ್ರೂ 15 ಕೋಟಿ ರೂಪಾಯಿದು ಪ್ರಾಪರ್ಟಿ ಡಾಕ್ಯುಮೆಂಟ್ನ ಆಫ್ ದ ರೆಕಾರ್ಡ್ ಡಾಕ್ಯುಮೆಂಟ್ ತೊಗೊಂಬಂದು ಕೊಡಬೇಕು ಅಂದರೆ ಇಟ್ಸ್ ನಾಟ್ ಎ ಜೋಕ್. ನೋ, ನಿಜ. ಯಾರು ಕೊಡ್ತಾರೆ? ನಾನು ಒಬ್ಬ ಕರ್ನಾಟಕದಿಂದ ಬಂದಿದ್ದೀನಿ, ಅಲ್ಲಿ ಮಗ ಇದ್ದಾನೆ. ಅಫ್ಕೋರ್ಸ್ ಮಗ ಇಂಜಿನಿಯರ್, ಕ್ವಾಲಿಫೈಡ್, ಹಾರ್ಡ್ ವರ್ಕಿಂಗ್, ಒಳ್ಳೆಯವನೆಲ್ಲ ಹೌದು. ನಮ್ಮನ್ನೆಲ್ಲ ನಂಬಿ ಅವರು ಪ್ರಾಪರ್ಟಿನ ಕೊಡಬೇಕು. ನಾವು ಬೇರೆ ಮಾರ್ಕೆಟಿಂದ ದುಡ್ಡು ಬಂದರೆ ಬ್ಯಾಂಕ್ ಕಟ್ಟೋರು. ಈ ಮಾರ್ಕೆಟ್ನೆಲ್ಲ ನಂಬಿ ಒಬ್ಬರು ಫಾರ್ಮರ್ ಆ ಡಾಕ್ಯುಮೆಂಟ್ ಕೊಡ್ತಾರೆ ನಮಗೆ ನಂಬಿ ಅಂತ. ಮಗನಿಗೊಬ್ಬನಿಗೆ ಅಲ್ವಲ್ಲ, ನಾವೆಲ್ಲ ಬೇರೆ ಇದ್ದೀವಿ. ಸೊ ಈ ಪರಿಸ್ಥಿತಿಯಲ್ಲಿ ಇನ್ ರಿಯಲ್ ಟರ್ಮ್ಸ್ ಇದೆಲ್ಲ ನಮ್ಗೆ ಹೆಲ್ಪ್ ಆಯಿತು. ಅದು ಎಲ್ಲ ಹಿಂದೆ ತಿರುಗಿ ನೋಡಿದಾಗ ನಾನು ಇವಾಗ ನಿಮ್ಮನ್ನು ಕೇಳಬೇಕು, ಯು ಥಿಂಕ್ ಯುವರ್ ಡೆಸ್ಟಿನೀಸ್ ಚೈಲ್ಡಾ ಅಥವಾ ಯು ಥಿಂಕ್ ನೀವೇ ಮಾಡಿರೋದ? ನಿಜವಾಗ್ಲೂ ನಾವೇ ಮಾಡಿರೋದು ಅಂದರೆ ತಪ್ಪಾಗತ್ತೆ. ಇದು ತುಂಬ ಫ್ಯಾಕ್ಟರ್ಸ್ ನಮಗೆ ಸಪೋರ್ಟ್ ಆಗಿದೆ. ಐ ಥಿಂಕ್ ನಮಗೆ ತುಂಬ ಒಂದು ಬ್ಲೆಸ್ಸಿಂಗ್ಸ್ ಇದೆ ಫ್ರಮ್ ಆಲ್ ದ ಕಾರ್ನರ್ಸ್. ಅದ್ರ ಜೊತೆಗೆ ನಮ್ಮ ಇಂಟೆನ್ಷನ್ಸ್ ಚೆನ್ನಾಗಿದೆ. ನಮ್ಮ ಪರ್ಪಸ್ ವಿತ್ ಲಾಟ್ ಆಫ್ ಪೇಷನ್ಸ್, ಪರ್ಸೀವರೆನ್ಸ್ ಇದೆಲ್ಲ ಸೇರಿದಾಗ ಐ ಥಿಂಕ್ ನಾವು ಈ ಥರದ್ದೊಂದು ಕಂಪನಿನ ಬಿಲ್ಡ್ ಮಾಡೋಕ್ಕೆ ಅನುಕೂಲ ಆಯಿತು, ಹೆಲ್ಪ್ ಆಯಿತು ಅಂತ ನಾನು ಅಂದ್ಕೋತೀನಿ. ಎಲ್ಲನೂ ನಾವೇ ಮಾಡಿದ್ವಿ ಅಂದರೆ ನೋ.